ಓ ಗಂಡಸೆ ನೀನು ಇಷ್ಟೇ. ಪ್ರತಿ ಗಂಡಸಿನ ಅಂತರಾಳದ ಹೊತ್ತಿಗೆ. ಅಧ್ಯಾಯ 5. ತನ್ನ ಮನೆಯ ಒಳಗೆ ಗಂಡು ಜೀವನ ಪರ್ಯಂತ ಶರಣಾಗಿರುತ್ತಾನೆ. ಆದರೆ ಹೆಣ್ಣು ಮದುವೆಯ ಮನೆಯಲ್ಲಿ ಮಾತ್ರ ಶರಣಾಗುತ್ತಾಳೆ. ಅದು ತಾಳಿ ಕಟ್ಟಿಸಿಕೊಳ್ಳುವ ಸಂದರ್ಭದಲ್ಲಿ ಮಾತ್ರ ತಲೆ ತಗ್ಗಿಸಿರುತ್ತಾಳೆ. ನಂತರ ಎಂದಿಗೂ ತಲೆ ತಗ್ಗಿಸುವುದಿಲ್ಲ. ಗಂಡನ ಮನೆಯಲ್ಲಿ ಮಹಾರಾಣಿಯಂತೆ ಇರುತ್ತಾಳೆ. ನಾವೆಲ್ಲ ಮದುವೆಯಾಗಿರುವವರೇ, ಮದುವೆ ಸಮಾರಂಭಗಳಿಗೆ ಹೋಗಿರುವವರೇ. ಮದುವೆ ಮನೆಯಲ್ಲಿ ನಿಂತು ಗಂಡು ಹೆಣ್ಣಿಗೆ ಧಾರೆ ಎರೆದು ಗಂಡು ಹೆಣ್ಣಿಗೆ ತಾಳಿ ಕಟ್ಟುವ ದೃಶ್ಯವನ್ನು ಕಣ್ತುಂಬಾ ನೋಡಿಕೊಂಡು ಅಕ್ಷತೆಯನ್ನು ಹಾಕಿ ಹೊಟ್ಟೆ ತುಂಬ ಊಟ ಮಾಡಿ ನಮ್ಮ ಸ್ಥಳಗಳಿಗೆ ಹಿಂದಿರುಗುತ್ತೇವೆ ಅಲ್ಲವೇ? ಆ ಒಂದು ಕ್ಷಣಕ್ಕೆ ಎಷ್ಟೊಂದು ಹೋರಾಟ ಹಾರಾಟ ಅಲ್ಲವೇ? ಹೆಣ್ಣನ್ನು ಹೆತ್ತ ತಾಯಿ ಶಾಸ್ತ್ರಗಳ ಕಡೆ ಗಮನ ಹರಿಸಿದರೆ ಪಾಪ ತಂದೆಯಾದವನು ಹಣವನ್ನು ಹೊಂಚಲು ಒದ್ದಾಡುತ್ತಿರುತ್ತಾನೆ. ಸಾಲಗಳ ಸುಳಿಯಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುತ್ತಿರುತ್ತಾನೆ. ಹಣ ಉಳ್ಳವರು ಹೇಗೆ ಬೇಕಾದರೂ ಖರ್ಚು ಮಾಡುತ್ತಾರೆ. ಬಡವರು ಮಧ್ಯಮ ವರ್ಗದವರು ಅನಿವಾರ್ಯವಾಗಿ ಸಾಲವನ್ನು ಮಾಡಲೇಬೇಕು, ಹೊರೆಯನ್ನು ಹೊರಲೇಬೇಕು. ಮದುವೆ ಮನೆಯಲ್ಲಿ ತಂದೆಯ ಸಂಕಷ್ಟದ ಕರ್ತವ್ಯ ಹೇಳತೀರದು. ಯಾರೊಬ್ಬರೂ ಅವನ ಸಂಕಷ್ಟವನ್ನು ಕೇಳುವವರಿಲ್ಲ, ಕೇಳುವುದೂ ಇಲ್ಲ. ಒಂದು ಕಡೆ ತಾನು ಪ್ರೀತಿಯಿಂದ ಬೆಳೆಸಿದ ಮಗಳು ಕೆಲವೇ ಕ್ಷಣಗಳಲ್ಲಿ ಮತ್ತೊಬ್ಬರ ಪಾಲಾಗುತ್ತಾಳೆ. ಮಗಳನ್ನು ಕಳುಹಿಸುವುದಕ್ಕಾಗಿ ಮಾಡುವ ಸಾಲ ತಲೆಯ ಮೇಲೆ ಹೊರೆಯಾಗಿ ಕೂರುತ್ತದೆ. ಅದರ ಅನುಭವ ಅನುಭವಿಸಿದವರಿಗಷ್ಟೇ ಗೊತ್ತು. ತಂದೆಯ ಸ್ಥಾನದಲ್ಲಿರುವ ಯಾವುದೇ ವ್ಯಕ್ತಿಯನ್ನು ತೆಗೆದುಕೊಳ್ಳಿ, ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಾರೆ. ಮದುವೆಯ ಹೊತ್ತಿಗೆ ಪ್ರೀತಿಯ ಭಾರ ಇಳಿದು ಹೋದರೆ ಕಾಡುವ ಒಂಟಿತನದ ಭಾರ ಜೊತೆಗೆ ಸಾಲದ ಭಾರ ಏರಿರುತ್ತದೆ. ಜೀವನದ ಕಗ್ಗಂಟು ಹೀಗೇನೆ. ಒಂದು ಭಾರವನ್ನು ಇಳಿಸಿಕೊಂಡು ನೆಮ್ಮದಿಯಾದೆ ಎಂದುಕೊಳ್ಳುವ ಹೊತ್ತಿಗೆ ಮತ್ತೊಂದು ಭಾರ ಸಿದ್ಧವಾಗಿರುತ್ತದೆ. ನಾವು ದಿಗಿಲುಗೊಳ್ಳದೆ ಸಿದ್ಧರಾಗಬೇಕು. ಇದು ಸತ್ಯ. ಕೆಲವರು ಹೇಳುತ್ತಾರೆ, ಸಿಂಪಲ್ ಆಗಿ ಮದುವೆ ಮಾಡಿದರೆ ಆಗುವುದಿಲ್ಲವೇ? ಆಗುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದರೂ, ಒಂದು ಸಣ್ಣ ದೇವಸ್ಥಾನದಲ್ಲಿ ಮದುವೆ ಮಾಡಿದರೂ, ಪುರದ ಹಿತವನ್ನು ಕಾಪಾಡುವ ಪುರೋಹಿತರು ಅದದೇ ಮಂತ್ರಗಳನ್ನು ಹೇಳುತ್ತಾರೆ. ಅದೇ ರೀತಿಯಲ್ಲಿ ತಾಳಿ ಕಟ್ಟಿಸುತ್ತಾರೆ. ಅದದೇ ಶಾಸ್ತ್ರಗಳು. ಯಾವುದೇ ವ್ಯತ್ಯಾಸವೇನೂ ಇಲ್ಲ. ವ್ಯತ್ಯಾಸವಿರುವುದು ಒಂದೇ, ಶ್ರೀಮಂತಿಕೆಯ ವಿವಾಹ ಮತ್ತೊಂದು ಬಡತನದ ಶ್ರೀಮಂತಿಕೆಯ ವಿವಾಹ. ಯಾಕೆ ಹೀಗಾಗುತ್ತಿದೆ ಯೋಚನೆ ಮಾಡಿದ್ದೀರಾ? ಈ ಆಡಂಬರವು ಕೆಲವರನ್ನು ಓಲೈಸುವುದಕ್ಕಾಗಿ, ನಾವು ಯಾರಿಗೂ ಏನೂ ಕಡಿಮೆ ಇಲ್ಲ ಎನ್ನುವ ತೋರ್ಪಡಿಕೆಗಾಗಿ, ಮತ್ತೊಂದು ಇರುವ ಹಣವನ್ನು ಖರ್ಚು ಮಾಡುವ ಮಾರ್ಗಕ್ಕಾಗಿ. ಇಲ್ಲದಿರುವವರು ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎನ್ನುವ ಗಾದೆಯಂತೆ ತಲೆಯ ಮೇಲೆ ಸಾಲದ ಭಾರವನ್ನು ಹೊತ್ತುಕೊಂಡು ಮದುವೆ ಮಾಡುತ್ತಾರೆ. ನಾನು ನೋಡಿದ ಒಂದು ಘಟನೆಯನ್ನು ಉದಾಹರಣೆಯಾಗಿ ಹೇಳುತ್ತೇನೆ. ಗಂಡು ಹೆಣ್ಣನ್ನು ನೋಡಿ ಒಪ್ಪಿಕೊಂಡ, ಹುಡುಗಿಯು ಗಂಡನ್ನು ಒಪ್ಪಿಕೊಂಡಳು. ಮುಂದೆ ಮದುವೆಯ ಶಾಸ್ತ್ರಗಳು. ಇವರು ಮಧ್ಯಮ ವರ್ಗದ ಜನರು, ಹೇಳಿಕೊಳ್ಳುವಂತಹ ಶ್ರೀಮಂತರೇನಲ್ಲ. ಮನೆಯಲ್ಲಿ ಹೆಂಡತಿ ಮತ್ತು ಮಗಳನ್ನು ಕೇಳುತ್ತಾನೆ, ಮದುವೆ ಹೇಗೆ ಮಾಡೋಣವೆಂದು. ಅಪ್ಪ, ಗ್ರಾಂಡ್ ಆಗಿ ಮದುವೆ ಮಾಡಿಕೊಳ್ಳಬೇಕು. ನಮ್ಮ ಸ್ನೇಹಿತರು ನೆಂಟರು ಎಲ್ಲರನ್ನೂ ಕರೆಯೋಣ. ನೀವು ಮಾಡುವ ಮದುವೆಯನ್ನು ನೋಡಿ ಎಲ್ಲರೂ ನಿಮ್ಮನ್ನು ಹೊಗಳಬೇಕು. ನಾನಂತೂ ಬದುಕಿರುವ ತನಕ ಇದನ್ನು ಮರೆಯೋದಿಲ್ಲ, ಹಾಗೆ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೇನೆ ಎಂದು ಅತಿಯಾದ ಉತ್ಸಾಹದಲ್ಲಿ ಹುಡುಗಿ ಹೇಳುತ್ತಾಳೆ. ಹೆತ್ತ ತಾಯಿಯಾಗಲಿ ತಂದೆಯಾಗಲಿ ಒಂದೂ ಮಾತನಾಡುವುದಿಲ್ಲ. ಕಾರಣ, ಪರರ ಮನೆಯ ಆಸ್ತಿಯಾಗಿ ಹೋಗುವ ಮಗಳ ಕೊನೆಯ ಆಸೆಯನ್ನು ಪೂರೈಸಬೇಕಾದ್ದು ಹೆತ್ತವರ ಕರ್ತವ್ಯ. ಸಾಲವೋ ಸೂಲವೋ ಮದುವೆ ಮಾಡುತ್ತಾರೆ. ನಮ್ಮ ಸಂಪ್ರದಾಯಗಳ ಪ್ರಕಾರ ಮದುವೆಯನ್ನು ಹೇಗೆ ಮಾಡಬೇಕು ಎಂದು ನಿಮಗೆ ಗೊತ್ತಿದೆಯೇ? ಸಾಧ್ಯವಿಲ್ಲ. ಯಾಕೆಂದರೆ ನಾವು ನಡೆದು ಬಂದ ಹಾದಿಯನ್ನು ಹಿಂದಿರುಗಿ ಎಂದೂ ನೋಡುವವರಲ್ಲ, ನೋಡುವುದೂ ಇಲ್ಲ. ನಿತ್ಯವೂ ಹೊಸದನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ. ಅದಕ್ಕೊಂದು ಸಂಪ್ರದಾಯದ ಗಂಟನ್ನು ಹಾಕುತ್ತೇವೆ. ನಮ್ಮ ಸನಾತನ ಶಾಸ್ತ್ರದ ಪ್ರಕಾರ ಮದುವೆ ಎಂದರೆ ತವರು ಮನೆಯ ಬಾಗಿಲ ಮುಂದೆ ಕಟ್ಟಿರುವ ಚಪ್ಪರದ ಅಡಿಯಲ್ಲಿ ನಿಂತು ಮನೆಯ ಹಿರಿಯರ ಸಮ್ಮುಖದಲ್ಲಿ ತಾಳಿಯನ್ನು ಕಟ್ಟಿಸಿಕೊಂಡು ತವರು ಮನೆಯಿಂದ ಹೋಗಬೇಕು. ಹೋಗುವ ಮುನ್ನ ಮನೆಯ ಹೊಸಲಿನ ಬಳಿಯಲ್ಲಿ ನಿಂತು 3 ಬಾರಿ ತನ್ನ ತವರು ಮನೆ ಉದ್ಧಾರವಾಗಲಿ ಎಂದು ಹೇಳುತ್ತಾ ಅಕ್ಕಿಯನ್ನು ಎರಚುತ್ತಾಳೆ. ಆ ನಂತರ ಗಂಡಿನ ಮನೆಯವರು ಹೆಣ್ಣನ್ನು ಕರೆದುಕೊಂಡು ಹೋಗುತ್ತಾರೆ. ಈ ರೀತಿಯ ಮದುವೆಗಳನ್ನು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾವು ನೋಡುತ್ತಿದ್ದೆವು.
ಈಗ ಬದಲಾವಣೆಯಾಗಿರುವ ಸಂಪ್ರದಾಯಗಳಿಗೂ ಹಿಂದೆ ಇದ್ದ ಸಂಪ್ರದಾಯಗಳಿಗೂ ಏನು ವ್ಯತ್ಯಾಸ? ಕಾಲ ಬದಲಾದಂತೆ ಸಂದರ್ಭ ಸನ್ನಿವೇಶಗಳಿಗೆ ತಕ್ಕಂತೆ ಸಂಪ್ರದಾಯಗಳನ್ನು ಬದಲಾಯಿಸಿಕೊಂಡು ಬಂದಿದ್ದಾರೆ, ಮುಂದೆಯೂ ಬದಲಾಗುತ್ತದೆ. ನಮಗೆಲ್ಲ ಕಾಡುವ ಪ್ರಶ್ನೆ, ಈ ಮಾನವ ಜನ್ಮ ಆರಂಭವಾದಾಗಿನಿಂದ ಮದುವೆ ಎನ್ನುವ ಸಂಪ್ರದಾಯವಿತ್ತ ಎಂದು. ಹುಡುಕುತ್ತಾ ಹೋದಷ್ಟು ನಿಗೂಢತೆಗಳು ತೆರೆಯುತ್ತಾ ಹೋಗುತ್ತದೆ. ಕೇಳಿಸಿಕೊಳ್ಳುವ ತಾಳ್ಮೆ ಮತ್ತು ಸತ್ಯವನ್ನು ಜೀರ್ಣಿಸಿಕೊಳ್ಳುವ ತಾಕತ್ತು ನಮಗಿರಬೇಕು. ಒಂದೊಂದೇ ಹೇಳುತ್ತಾ ಹೋಗುತ್ತೇನೆ. ಮದುವೆ ಹೇಗೆ ಪ್ರಾರಂಭವಾಯಿತು? ಇದು ಬಹಳ ಕುತೂಹಲಕಾರಿಯಾದ ಪ್ರಶ್ನೆ. ಮಾನವ ಜೀವನಾರಂಭದಲ್ಲಿ ಮದುವೆಯಂತಹ ಯಾವುದೇ ಶಬ್ದವೂ ಇರಲಿಲ್ಲ. ಪುರುಷರು ಮತ್ತು ಮಹಿಳೆಯರು ಇಬ್ಬರು ಸ್ವತಂತ್ರರಾಗಿರುತ್ತಿದ್ದರು. ಹಿಂದಿನ ಕಾಲದಲ್ಲಿ ಯಾವುದೇ ಪುರುಷನು ಯಾವುದೇ ಮಹಿಳೆಯನ್ನು ತನಗೆ ಬೇಕೆನಿಸಿದಾಗ ಅಥವಾ ಅವಳ ಸೌಂದರ್ಯಕ್ಕೆ ಈತ ಉದ್ರೇಕಗೊಂಡಾಗ ಕರೆದೊಯ್ಯುತ್ತಿದ್ದನು. ಇದಕ್ಕೆ ಸಂಬಂಧಪಟ್ಟಂತೆ ಪುರಾಣದಲ್ಲಿ ಒಂದು ಕಥೆ ಇದೆ. ಜೊತೆಗೆ ಇತಿಹಾಸದ ಪುಟಗಳಲ್ಲೂ ನಡೆದಿರುವ ಘಟನೆಗಳು ಸಾಕ್ಷಿಗೆ ದೊರಕುತ್ತವೆ. ಮೊದಲು ಪುರಾಣದಲ್ಲಿ ಏನಿದೆ ನೋಡೋಣ. ಒಮ್ಮೆ ಉದ್ದಾಲಕ ಋಷಿಯ ಮಗ ಶ್ವೇತಕೇತು ತಮ್ಮ ಆಶ್ರಮದಲ್ಲಿ ಕುಳಿತಿದ್ದರು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಶ್ವೇತಕೇತುವಿನ ತಾಯಿಯನ್ನು ಎತ್ತಿಕೊಂಡು ಹೋದನು. ಇದೆಲ್ಲವನ್ನು ನೋಡಿ ಶ್ವೇತಕೇತು ತುಂಬಾ ಕೋಪಗೊಂಡನು. ಅವನನ್ನು ತಡೆಯಲು ಹೋದನು. ಆಗ ಶ್ವೇತಕೇತುವಿನ ತಂದೆ ಉದ್ದಾಲಕ ಮಹರ್ಷಿಗಳು ಅಡ್ಡ ಬಂದು ಮಗನನ್ನು ತಡೆದು, ಈ ನಿಯಮವು ಪ್ರಾಚೀನ ಕಾಲದಿಂದಲೂ ನಡೆಯುತ್ತಿದೆ, ನೀನು ತಡೆಯಬೇಡ. ವಿಶ್ವದ ಎಲ್ಲಾ ಮಹಿಳೆಯರು ಈ ನಿಯಮಕ್ಕೆ ಒಳಪಟ್ಟಿರುತ್ತಾರೆ ಎಂದು ಅವರು ಹೇಳಿದರು. ಶ್ವೇತಕೇತು ಈ ನಿಯಮವನ್ನು ವಿರೋಧಿಸಿದಾಗ ಹುಟ್ಟಿದ ಪ್ರತಿಯೊಬ್ಬ ಜೀವಿಯು ತನ್ನ ಹಸಿವನ್ನು ನೀಗಿಸಿಕೊಳ್ಳುವುದು ಅನಿವಾರ್ಯ, ನೀಗಿಸಿಕೊಳ್ಳಬೇಕು. ಹಾಗೊಂದು ವೇಳೆ ತಡೆದದ್ದೇ ಆದರೆ ಅದು ಪಾಪಕರ್ಮ. ಆ ಕರ್ಮಕ್ಕೆ ಇಬ್ಬರು ಭಾಗಿಯಾಗುತ್ತಾರೆ. ಅದಷ್ಟೇ ಅಲ್ಲ, ತಡೆದವರು ಪಾಪಕರ್ಮಕ್ಕೆ ಭಾಗಿಯಾಗುತ್ತಾರೆ. ಈ ಮಾತನ್ನು ಶ್ವೇತಕೇತು ವಿರೋಧಿಸಿ ಇದು ಮೃಗೀಯ ಪ್ರವೃತ್ತಿ ಎಂದು ಹೇಳಿದರು. ಮನುಷ್ಯರು ಜ್ಞಾನಿಗಳು, ತಿಳುವಳಿಕೆ ಉಳ್ಳವರು, ಸರಿ ತಪ್ಪುಗಳನ್ನು ತಿದ್ದಿ ಹೇಳುವವರು. ಪ್ರಾಣಿಗಳಾದರೆ ಅಲ್ಪ ಬುದ್ಧಿ ಉಳ್ಳವರು. ಮನುಷ್ಯರಂತೆ ಯೋಚನಾ ಶಕ್ತಿ ಇರುವುದಿಲ್ಲ. ಇವರೇ ಪ್ರಾಣಿಗಳಂತೆ ವರ್ತಿಸಿದರೆ ಹೇಗೆ ಎಂದು ಕೇಳಿದರು. ಇಲ್ಲಿ ನನ್ನದೊಂದು ಪ್ರಶ್ನೆ, ಇಬ್ಬರಿಗೂ ಕಾಮದ ಹಸಿವಿದ್ದು ತೀರಿಸಿಕೊಳ್ಳುವುದರಲ್ಲಿ ತಪ್ಪಿಲ್ಲ ಎಂದು ಕೇಳುತ್ತೇನೆ. ಹಸಿವನ್ನು ನೀಗಿಸಿಕೊಂಡು ಸನ್ನಿವೇಶ ಸಂದರ್ಭಗಳಿಗೆ ಹೆದರಿ ಒಬ್ಬರಿಗೊಬ್ಬರು ದೂಷಿಸಿದರೆ ಅದು ಅವರವರ ಅವಿವೇಕತನ ಮತ್ತು ವಿಕೃತಿಗೆ ಸಂಬಂಧಪಟ್ಟದ್ದು. ಈ ಜಗತ್ತಿನಲ್ಲಿ ಯಾರೂ ಪರಿಶುದ್ಧರೂ ಇದ್ದಾರೆ. ಹಾಗೊಂದು ವೇಳೆ ಇದ್ದರೆ ತಮ್ಮ ಅಂತರಾಳವನ್ನು ಕೇಳಿಕೊಂಡು ಉತ್ತರಿಸಲಿ. ಇದರಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಒಂದೇ. ದೈಹಿಕ ಕಾಮತೃಷೆಗಿಂತ ಮಾನಸಿಕ ಕಾಮತೃಷೆಯಿಂದ ಬಳಲುತ್ತಾರಲ್ಲ, ಅದು ತುಂಬಾ ಅಪಾಯಕಾರಿ. ಅದು ಯಾರನ್ನು ಹೇಗೆ ಬೇಕಾದರೂ ಬದಲಾವಣೆ ಮಾಡುತ್ತದೆ, ಹುಚ್ಚರನ್ನಾಗಿಸುತ್ತದೆ, ಕೊನೆಗೆ ಸಾವಿನ ಬಾಗಿಲನ್ನೂ ತಟ್ಟುತ್ತದೆ. ಅಂಜಿಕೆಯಿಂದ ಮುಚ್ಚಿಟ್ಟುಕೊಂಡ ಪ್ರವೃತ್ತಿಗಳೆಲ್ಲವೂ ಇಂದು ವಿಕೃತಿಗೆ ತಿರುಗಿ ಮಾನವೀಯತೆ ಮನುಷ್ಯತ್ವವನ್ನು ಕಳೆದುಕೊಂಡು ಹೊಡೆದಾಡುತ್ತಿದ್ದೇವೆ. ಯಾವುದೇ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಜೀವಿಗಳಾಗಲಿ ತಮ್ಮ ದೇಹ ಸೌಂದರ್ಯವನ್ನು ಮುಚ್ಚಿಟ್ಟುಕೊಳ್ಳುವುದಿಲ್ಲ, ತೆರೆದಿಟ್ಟಿರುತ್ತವೆ. ಹಾಗಾಗಿಯೇ ಅವುಗಳಲ್ಲಿ ಕಾಮ ಪ್ರಚೋದನಾ ಗುಣಗಳು ಕಡಿಮೆ. ಯಾವುದೋ ಒಂದು ಗಳಿಗೆಯಲ್ಲಿ ಪ್ರಚೋದನೆಗೆ ಒಳಗಾಗಿ ಕಾಮವನ್ನು ತೀರಿಸಿಕೊಳ್ಳುತ್ತವೆ. ಅದೇ ಮಾನವರಾದ ನಾವು ನಮ್ಮ ದೇಹವನ್ನು ವಸ್ತ್ರಗಳಿಂದ ಮುಚ್ಚಿಟ್ಟು ಮತ್ತೊಬ್ಬರನ್ನು ಉದ್ರೇಕಗೊಳಿಸಿ ಕೆಣಕುವಂತೆ ಮಾಡುತ್ತೇವೆ. ಸುಮ್ಮನೆ ಹೇಳುತ್ತೇನೆ, ತಪ್ಪು ತಿಳಿಯಬೇಡಿ. ನೀವು ಕೂಡ ಯೋಚನೆ ಮಾಡಿ. ನಾವುಗಳು ಬೆತ್ತಲಾದವೆಂದರೆ ನಮ್ಮನ್ನು ನೋಡುವವರಾಗಲಿ ಅಷ್ಟೇ ಯಾಕೆ, ನಮ್ಮ ದೇಹ ನಮಗೆ ಅಸಹ್ಯವಾಗಿ ಕಾಣಿಸುತ್ತದೆ. ನಾವೇ ನಮ್ಮ ಸೌಂದರ್ಯವನ್ನು ನೋಡಿಕೊಳ್ಳಲಾಗುವುದಿಲ್ಲ. ನಮ್ಮ ದೇಹದ ವಿಕಾರ ಸೌಂದರ್ಯವನ್ನು ಮುಚ್ಚಿಡಲು ಬಟ್ಟೆಯನ್ನು ಹಾಕಿಕೊಂಡು ಸೌಂದರ್ಯವಿಲ್ಲದ ದೇಹಕ್ಕೆ ಸೌಂದರ್ಯದ ಮೆರುಗು ಕೊಡುತ್ತೇವೆ. ತುಣುಕು ಬಟ್ಟೆ ಸಭ್ಯತೆಯನ್ನು ಹೆಚ್ಚಿಸಿ ಸೌಂದರ್ಯವನ್ನು ಸೃಷ್ಟಿಸಿ ಕಣ್ಣು ಮತ್ತು ಮನಸ್ಸಿಗೆ ಮುದವನ್ನು ಕೊಟ್ಟು ಹುಚ್ಚೆಬ್ಬಿಸುತ್ತದೆ. ಸಾಮಾನ್ಯವಾಗಿ ಮುಚ್ಚಿಟ್ಟ ವಸ್ತುವಿನ ಮೇಲೆ ಕುತೂಹಲ ಹೆಚ್ಚಿರುತ್ತದೆ. ಅದೇ ಬಿಚ್ಚಿಟ್ಟ ವಸ್ತುವಿನ ಮೇಲೆ ಕುತೂಹಲವೂ ಇರುವುದಿಲ್ಲ, ಯಾರು ನೋಡುವುದೂ ಇಲ್ಲ. ಜೊತೆಗೆ ಅಸಹ್ಯ ಮಾಡಿಕೊಂಡು ಬೈಯುತ್ತಾರೆ. ಬೈಯುವ ಬೈಗುಳಗಳು ಹೇಗೆ ಗೊತ್ತಾ? ಥೂ, ಇವರಿಗೇನು ಬಂದಿದೆ, ದೊಡ್ಡ ರೋಗ, ಹೀಗೆ ಬೆತ್ತಲಾಗಿ ಓಡಾಡುತ್ತಿದ್ದಾರೆ ಎಂದು ಮುಗಿದು ಹೋಗುತ್ತಾರೆ. ಅದಕ್ಕೆ ಹೇಳುವುದು ಮುಚ್ಚಿಟ್ಟ ಸತ್ಯ ಎಂದೆಂದೂ ಅಪಾಯಕಾರಿ, ಬಿಚ್ಚಿಟ್ಟ ಸತ್ಯ ಎಂದೆಂದೂ ನಿರುಪಕಾರಿ ಎಂಬಂತೆ. ಯಾವತ್ತು ನಾವು ತೆರೆದ ಮನಸ್ಸಿನಿಂದ ಇರುತ್ತೇವೆಯೋ ಆಗ ಅಪಾಯಗಳು ಎದುರಾಗುವುದಿಲ್ಲ.
ಯಾವಾಗ ಮುಚ್ಚಿಡುತ್ತೇವೆಯೋ ಆಗ ಅನ್ನಿಸುವುದು ಇದು ಇಷ್ಟೇ ಎಂದು. ಹಾಗೆಂದು ನಾನು ಎಲ್ಲರನ್ನು ಬೆತ್ತಲಾಗಿ ಓಡಾಡಿ ಎನ್ನುತ್ತಿಲ್ಲ, ಬೆತ್ತಲಾಗಿ ಇರಿ ಎನ್ನುತ್ತಿಲ್ಲ. ಹಾಗೆ ಇರಲು ಸಾಧ್ಯವೂ ಇಲ್ಲ. ನಮ್ಮ ಆಕರ್ಷಣೆಯ ಗುಟ್ಟನ್ನು ಹೇಳಿದೆ ಅಷ್ಟೇ. ಹಾಗಾಗಿಯೇ ತುಂಬಾ ಸುಂದರಿಯಾಗಿದ್ದ ಶ್ವೇತಕೇತುವಿನ ತಾಯಿಯನ್ನು ಪರಪುರುಷನೊಬ್ಬ ಹೊತ್ತುಕೊಂಡು ಹೋಗಿ ತನ್ನ ಕಾಮತೃಷೆಯನ್ನು ತೀರಿಸಿಕೊಂಡ ಎಂದು. ತನ್ನ ಹಸಿವಿನ ಕಾಮದ ತೃಷೆಯನ್ನು ತೀರಿಸಿಕೊಳ್ಳಲು ಮತ್ತೊಬ್ಬ ವ್ಯಕ್ತಿಯನ್ನು ಪ್ರಶ್ನಿಸುವ ಹಕ್ಕು ಮಕ್ಕಳಿಗಾಗಲಿ, ಸದಾ ನಿನ್ನ ರಕ್ಷಣೆಗಾಗಿ ನಿನ್ನೊಂದಿಗೆ ಜೀವನ ಪೂರ್ತಿ ಇರುತ್ತೇನೆ ಎಂದು ಹೇಳಿ ಕೈ ಹಿಡಿದು 7 ಹೆಜ್ಜೆ ಇಟ್ಟ ಗಂಡನಿಗಾಗಲಿ ಇಲ್ಲ ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ ಅಲ್ಲವೇ? ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಹಸಿವಿದೆ, ಆದರೆ ಅದನ್ನು ನೀಗಿಸಿಕೊಳ್ಳಲು ಒಂದು ನಿಯಮವಿರಬೇಕು, ಅದು ಒಂದು ಸಂಸ್ಕಾರವಿರಬೇಕು. ಶ್ವೇತಕೇತು ಈ ಘಟನೆಯಿಂದ ಎಚ್ಚೆತ್ತುಕೊಂಡು ಗಂಡು ಹೆಣ್ಣಿನ ನಡುವೆ ಒಂದು ವಿವಾಹ ಸಂಬಂಧದ ನಿಯಮಗಳನ್ನು ಜಾರಿ ಮಾಡಿದರು. ತಾಳಿ ಕಟ್ಟಿದ ನಂತರ ಮಹಿಳೆ ಇನ್ನೊಬ್ಬ ಪುರುಷನ ಬಳಿಗೆ ಹೋದರೆ ಅವಳು ಪರಪುರುಷನೊಂದಿಗೆ ಗರ್ಭಧಾರಣೆ ಮಾಡಿದ ಪಾಪವನ್ನು ಅನುಭವಿಸುತ್ತಾಳೆ. ತನ್ನನ್ನು ಮದುವೆಯಾದ ಜೀವನ ಪೂರ್ತಿ ತನ್ನೊಂದಿಗೆ ಜೀವನ ಸಾಗಿಸುತ್ತೇನೆ ಎಂದು ಹೇಳಿದ ಗಂಡನಿಗೆ ದ್ರೋಹ ಬಗೆದಂತೆ ಈ ದ್ರೋಹದ ಪಾಪವನ್ನು ಅನುಭವಿಸುತ್ತಾಳೆ. ಅಷ್ಟೇ ಅಲ್ಲ, ಹೆಣ್ಣಿನ ಅನುಮತಿ ಪಡೆಯದೆ, ಆಕೆಗೆ ಇಷ್ಟವಿಲ್ಲದೆ ಆಕೆಯೊಂದಿಗೆ ಕೂಡಿ ಗರ್ಭಧಾರಣೆ ಮಾಡಿದ್ದೇ ಆದರೆ ಗಂಡು ಕೂಡ ಪಾಪವನ್ನು ಅನುಭವಿಸಬೇಕಾಗುತ್ತದೆ. ಒಬ್ಬರ ಮನೋ ಆಸೆಗೆ ಧಕ್ಕೆ ತಂದಂತೆ, ಪರಿಶುದ್ಧವಾದ ಮನಸ್ಸನ್ನು ಕೆಡಿಸಿದಂತೆ, ಒಂದು ಸಂಸ್ಕಾರಯುತ ಗರ್ಭಕ್ಕೆ ಅಸಂಸ್ಕಾರದ ಬೀಜ ಬಿತ್ತಿದಂತೆ. ಇದರಿಂದ ಗಂಡಿಗೆ ಹೆಣ್ಣಿನ ಶಾಪ ಉಂಟಾಗಿ ಪಾಪಿಷ್ಟನಾಗುತ್ತಾನೆ, ಅಲ್ಲದೆ ಘೋರವಾದ ಶಿಕ್ಷೆಗಳನ್ನು ಅನುಭವಿಸುತ್ತಾನೆ ಎಂದು ಅವರು ಹೇಳುತ್ತಾರೆ. ಇಷ್ಟೇ ಅಲ್ಲದೆ ತನ್ನ ಹೆಂಡತಿಯನ್ನು ತೊರೆದು ಬೇರೊಬ್ಬ ಮಹಿಳೆಯ ಬಳಿಗೆ ಹೋಗುವ ಪುರುಷನೂ ಸಹ ಈ ಪಾಪದ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ತಾಳಿ ಕಟ್ಟಿದ ನಂತರ ಪುರುಷರು ಮತ್ತು ಮಹಿಳೆಯರು ಒಟ್ಟಿಗೆ ತಮ್ಮ ಜೀವನ ನಡೆಸಬೇಕು. ಪತಿ ಇರುವಾಗ ಯಾವುದೇ ಮಹಿಳೆ ತನ್ನ ಆಜ್ಞೆಗೆ ವಿರುದ್ಧವಾಗಿ ಇನ್ನೊಬ್ಬ ಪುರುಷನೊಂದಿಗೆ ಸಂಬಂಧವನ್ನು ಹೊಂದಬಾರದು ಎಂಬ ಹೊಸ ಕಾನೂನನ್ನು ಜಾರಿಗೆ ತರುತ್ತಾರೆ. ಕಾನೂನು ಎನ್ನುವುದಕ್ಕಿಂತ ನಮ್ಮ ಸುತ್ತಲೂ ನಮ್ಮ ಭದ್ರತೆಗಾಗಿ, ನಮ್ಮ ಒಳಿತಿಗಾಗಿ, ನಮ್ಮಗಳ ಸುಖಕ್ಕಾಗಿ ಒಂದು ಭದ್ರವಾದ ಸಂಬಂಧದ ಕೋಟೆಯನ್ನು ಕಟ್ಟುತ್ತಾರೆ. ಅವರು ಕಟ್ಟಿದ ಸಂಸಾರದ ಕೋಟೆಯೊಳಗೆ ನಾವೆಲ್ಲರೂ, ಅಂದರೆ ಪ್ರಪಂಚದ ಮನುಕುಲವೆಲ್ಲವೂ ಇಂದು ಭದ್ರವಾಗಿವೆ. ಇಲ್ಲವೆಂದರೆ ಇಡೀ ಪ್ರಪಂಚವೇ ದಂಧೆಗಳ ತಾಣವಾಗುತ್ತಿತ್ತು, ರಣಭೀಕರ ಅತ್ಯಾಚಾರಗಳ ಕೇಂದ್ರವಾಗಿರುತ್ತಿತ್ತು. ಇಂದು ಹೆಣ್ಣನ್ನು ದೇವರು ಎಂದು ಪೂಜಿಸುತ್ತೇವೆ, ಗೌರವಿಸುತ್ತೇವೆ. ಇದಾವುದೂ ಇರುತ್ತಿರಲಿಲ್ಲ. ಹೆಣ್ಣು ಒಂದು ಭೋಗ ವಸ್ತುವಾಗಿರುತ್ತಿದ್ದಳು. ಒಮ್ಮೆ ಒಂದು ಧರ್ಮ ಗ್ರಂಥವನ್ನು ಓದುತ್ತಿದ್ದೆ. ಆ ಗ್ರಂಥದಲ್ಲಿ ಹೇಗಿತ್ತೆಂದರೆ, ಹೆಣ್ಣನ್ನು ಭೋಗ ವಸ್ತುವನ್ನಾಗಿ ಕಾಣುವುದಲ್ಲದೆ ಆಕೆ ಇರುವುದೇ ಗಂಡನ್ನು ತೃಪ್ತಿಪಡಿಸಲು. ಅವಳಿಗೆ ಯಾವುದೇ ಸ್ವತಂತ್ರವಿಲ್ಲ, ಗಂಡು ಹೇಳಿದ ಹಾಗೆ ಕೇಳಬೇಕು. ಹೀಗೆ ಏನೇನೋ ಇತ್ತು. ಕೇವಲ ಕೆಲವು ಪುಟಗಳನ್ನು ಓದುವ ಹೊತ್ತಿಗೆ ತಲೆ ಕೆಟ್ಟು ಪುಸ್ತಕವನ್ನು ಬದಿಗಿಟ್ಟೆ. ಒಂದು ಹೆಣ್ಣನ್ನು ನಾವು ವಿಕೃತವಾಗಿ ಭೋಗಿಸಬಹುದು, ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದೇ ಹೆಣ್ಣು ನಮ್ಮ ಹುಟ್ಟಿಗೆ, ನಮ್ಮ ಬೆಳವಣಿಗೆಗೆ, ಇವತ್ತು ನಿಂತು ಮಾತನಾಡುವುದಕ್ಕೆ, ಕೆಟ್ಟತನವನ್ನು ಬೆಳೆಸಿಕೊಂಡು ಗೌರವವನ್ನು ಮಾಡುತ್ತಿರುವುದಕ್ಕೆ, ಯಾವನೋ ತನ್ನ ವಿಕೃತವನ್ನು ಬರದ ಎಂದು ಅದಕ್ಕೆ ಗೌರವವನ್ನು ಕೊಟ್ಟು ಅದನ್ನು ಭಕ್ತಿಯಿಂದ ಕಾಣುತ್ತಾ ತಾನು ಯಾವ ಹೆಣ್ಣಿಂದ ಹೊರಗೆ ಬಂದು ಅವಳ ಎದೆಯ ಹಾಲನ್ನು ಕುಡಿದು ಅದೇ ಹೆಣ್ಣು ಕುಲವನ್ನು ವಿಕೃತವಾಗಿ, ವಿಕಾರವಾಗಿ, ಭೋಗವಸ್ತುವನ್ನಾಗಿ ಕಾಣುವುದು ಎಷ್ಟು ನ್ಯಾಯ? ಇದು ಅಸಹ್ಯ ಅಲ್ಲವೇ? ಈ ವಿಕೃತಿಯನ್ನು ಆ ಹೆಣ್ಣು ಒಪ್ಪಿಕೊಳ್ಳುತ್ತಾಳೆಯೇ? ನೋವುಂಡ ಅವಳ ಅಂತರಂಗ ಗಂಡು ಕುಲವನ್ನು ಎಷ್ಟು ಕೀಳಾಗಿ ಕಾಣಬೇಡ. ಹೊರಗೆ ತೋರಿಸಿಕೊಳ್ಳದಿದ್ದರೂ ಅಂತರಂಗದಲ್ಲಿ ಶಾಪ ಹಾಕದೆ ಇರುತ್ತಾಳೆಯೇ? ನಾವುಗಳು ಒಂದನ್ನಂತೂ ಮರೆಯಬಾರದು. ಯಾವುದೇ ಹೆಣ್ಣಿನ ಪರಿಪೂರ್ಣ ಒಪ್ಪಿಗೆ ಇಲ್ಲದೆ, ಅಂದರೆ ಅವಳ ಅಂತರಂಗ ಒಪ್ಪಿಕೊಳ್ಳದೆ ಕೇವಲ ನಮ್ಮ ತೆವಲು ತೀರಿಸಿಕೊಳ್ಳಲು ನಾವು ಆಕೆಯನ್ನು ಸೇರಿದ್ದೇ ಆದರೆ ಅದು ಕ್ರೌರ್ಯ ಮತ್ತು ಅಸಹ್ಯ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ವಿಷಯಕ್ಕೆ ಬರೋಣ. ಬಹುಶಃ ಈಗಲೂ ನಮ್ಮ ದೇಶಗಳಲ್ಲಿ ಹಾಗೆಯೇ ನಡೆದುಕೊಳ್ಳುತ್ತಿದ್ದಾರೆಂದು ಅಲ್ಲಿ ಇಲ್ಲಿ ಓದಿದ್ದೇನೆ. ಇವರು ಶ್ವೇತಕೇತುವಿನ ಹೇಳಿಕೆಯನ್ನು ಒಪ್ಪಿಕೊಳ್ಳಲಿಲ್ಲ ಎನಿಸುತ್ತದೆ. ಇವರಿಗೆ ಶ್ವೇತಕೇತು ಹೇಳಿಕೆಯ ಹೆಣ್ಣು ಗಂಡಿನ ಪ್ರೇಮ, ಪ್ರೀತಿ ಎಂಬ ಭದ್ರತೆಯ ಸಂಬಂಧ ಬೇಡವೇನೋ? ಹೌದು, ಶ್ವೇತಕೇತುವಿನ ಈ ಹೊಸ ಕಾನೂನು ಆರಂಭವಾಗುವ ಮುನ್ನ ಮನುಷ್ಯರ ಬದುಕು ಹೇಗಿತ್ತು? ಸಹಜವಾದ, ಸಾಮಾನ್ಯವಾದ ಒಂದು ಪ್ರಶ್ನೆ. ಈ ಪ್ರಶ್ನೆ ಹೇಗೆ ಉದ್ಭವಿಸಿತು ಎಂದುಕೊಂಡಿರಾ?
ನನ್ನ ಮನಸ್ಸಿನಲ್ಲಿ ಕಾಡುತ್ತಿದ್ದ ಪ್ರಶ್ನೆಗಳಲ್ಲಿ ಅತಿ ಮುಖ್ಯವಾದವು ಎರಡು. ಅದರಲ್ಲಿ ಮೊದಲನೆಯದು, ಈ ಮನುಷ್ಯನ ಜನ್ಮ ಹೇಗೆ ಆರಂಭವಾಯಿತು? ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜೀವಿಗಳು ಇದ್ದಾವೆ. ವಿಚಿತ್ರವೆಂದರೆ ಎಲ್ಲಾ ಜೀವಿಗಳಿಗೂ ಒಂದೊಂದು ರೂಪ, ಒಂದೊಂದು ಬಣ್ಣ, ಒಂದಕ್ಕೊಂದು ಸಾಮ್ಯತೆ ಇಲ್ಲ. ಬುದ್ಧಿಯಲ್ಲಿ ಕಲ್ಪ, ವಿಕಲ್ಪ, ಆಕಾರ, ವಿಕಾರ ಹೀಗೆ ಹೇಳುತ್ತಾ ಹೋಗಬಹುದು. ಯೋಚನೆ ಮಾಡಿ, ನಮ್ಮ ಕಣ್ಣಿಗೆ ಕಾಣದ ಅಮೀಬಾದ ಜೀವಕಣದಿಂದ ಹಿಡಿದು ನಮ್ಮಗಳ ತನಕ ಎಲ್ಲವೂ ವಿಚಿತ್ರವೇ. ಕೀಟ ಮತ್ತು ಪ್ರಾಣಿಗಳ ಜಗತ್ತಿನಲ್ಲಿ ಅವುಗಳ ಭಾವಗಳಲ್ಲಿ ನಮ್ಮ ಕಣ್ಣಿಗೆ ಕಾಣಸಿಗುವುದು ಒಂದೇ. ನಾನು ಹಿಂದೆ ಹೇಳಿದಂತೆ ಹಸಿವನ್ನು ತುಂಬಿಸಿಕೊಳ್ಳಲು ಹೋರಾಟಗಳನ್ನು ಮಾಡುತ್ತವೆ. ತುಂಬಿದ ಮೇಲೆ ತಮ್ಮಷ್ಟಕ್ಕೆ ತಾವು ನೆಮ್ಮದಿಯಿಂದ ಇರುತ್ತವೆ. ಆದರೆ ಮನುಷ್ಯರಾದ ನಾವು ಹಾಗಲ್ಲ. ನಮಗೂ ಪ್ರಾಣಿಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ನಾವುಗಳು ಯೋಚನೆ ಮಾಡುವ ರೀತಿ ಎಲ್ಲವೂ ವಿಭಿನ್ನ, ವಿಚಿತ್ರ. ಹಾಗಾಗಿಯೇ ಪುರಾಣದಲ್ಲಿ ಹೇಳಿರುವುದು ಜೀವಿಗಳಲ್ಲಿ ಮಾನವ ಜನ್ಮ ಕೊನೆಯ ಜನ್ಮ ಎಂದು. ಎಲ್ಲ ಜೀವಿಗಳ ಅವತಾರವನ್ನು ಎತ್ತು ಅನುಭವಗಳ ಮೂಟೆಯನ್ನು ಹೊತ್ತುಕೊಂಡು ಮನುಷ್ಯರಾಗಿ ಹುಟ್ಟಿ ಮಾಡಬಾರದ ಕೆಲಸಗಳನ್ನು ಮಾಡಿ ಹೋರಾಡಿ ದ್ರೋಹಿಯಾಗಿ ಪಾಪಿಯಾಗಿ ಸಾಯುತ್ತೇವೆ. ಬೇಕಿತ್ತ ಈ ಮನುಷ್ಯ ಜನ್ಮ? ಎಲ್ಲರೂ ಅಂದುಕೊಳ್ಳುತ್ತಾರೆ. ನಮಗೆ ಯಾವುದೂ ದೊರೆಯದಿದ್ದಾಗ, ಕಷ್ಟಗಳ ಮೂಟೆಯನ್ನು ಹೊರುತ್ತಿದ್ದಾಗ ಪ್ರತಿಯೊಬ್ಬರು ಹೇಳುವ ಒಂದು ಮಾತು, ಥೂ, ಯಾರಿಗೆ ಬೇಕು ಈ ಮನುಷ್ಯ ಜನ್ಮ? ಮತ್ತೆ ಕೆಲವರು, ದೇವರೇ, ನನಗೆ ಈ ಜನ್ಮ ಸಾಕು, ಇನ್ನೆಂದು ಮನುಷ್ಯನಾಗಿ ಹುಟ್ಟಿಸಬೇಡ ಎಂದು. ಹಾಗಾದರೆ ದೇವರೇ ನಮ್ಮನ್ನು ಮನುಷ್ಯನಾಗಿ ಸೃಷ್ಟಿ ಮಾಡಿದರೆ, ಅಥವಾ ಪ್ರಕೃತಿಯಲ್ಲಿ ಜೀವಿಗಳಲ್ಲಿ ಆದ ಬದಲಾವಣೆಯಿಂದ ಮನುಷ್ಯ ಸೃಷ್ಟಿಯಾದನೆ? ಆತ್ಮೀಯ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ವಿಚಿತ್ರವಾದ ಸತ್ಯ ಅಸತ್ಯಗಳನ್ನು ತಿಳಿದುಕೊಳ್ಳೋಣ. ನಮಸ್ಕಾರ.